ಬಿಗ್ ಬಾಸ್ ಮನೆಯಲ್ಲಿ ಇವಳೊಟ್ಟಿಗೆ ಕಳೆದದ್ದೆಲ್ಲ ಸುಂದರ ಸಮಯ. ಏನವಳ ನಾಜೂಕು ವಿನಯ, ಪ್ರೀತಿ ಹೇಳಲು ನನಗೇಕೆ ಭಯ, ಓ ನನ್ನ ಕಾವ್ಯ ಕೊನೆವರೆಗೂ ಜೊತೆಗಿರುವಯ. ಆಲ್ಮೋಸ್ಟ್ ಗಿಲ್ಲಿಯವ್ರು ಹೇಳಿದ್ದು ತುಂಬಾನೇ ಚೆನ್ನಾಗಿತ್ತು. ಇವಾಗ ಅವ್ರ ಮನಸ್ಸಲ್ಲಿ ಏನಿತ್ತು ಅದನ್ನ ಹೇಳಿದ್ರು. ಆದ್ರೆ ಕಾವ್ಯ ಅವರು ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವ್ರು ಕೇಳಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಚೆನ್ನಾಗಿರೋದು. ಯಾಕಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಈ ಒಂದು ಪೇರ್ನ ತುಂಬಾ ಜನ ಇಲ್ಲಿ ಇಷ್ಟಪಡ್ತಾರೆ. ನಿಜವಾಗ್ಲೂ ಕೂಡ ಸ್ಪಾಟ್ ಅಲ್ಲೇ ಇಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ಹೇಳಿದ್ರಲ್ಲ, ಸಖತ್ತಾಗಿ ಹೇಳಿದ್ರು. ನಿಜವಾಗ್ಲೂ ಕೂಡ ಅಷ್ಟೊಂದು ಕೆಲವೊಬ್ಬರಿಗೆ ಬರಲ್ಲ ಸ್ಪಾಟ್ ಅಲ್ಲಿ ಆನ್ ದ ಸ್ಪಾಟ್ ಹೇಳ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಂತಾರೆ. ಇಲ್ಲಿ ಗಿಲ್ಲಿ ಅವರು ಆನ್ ದ ಸ್ಪಾಟ್ ಅಲ್ಲೇ ಹೇಳಿದ್ರು. ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಅವ್ರು ಏನ್ ಕಳೆದಿದ್ದಾರೆ ಆ ಕ್ಷಣ ಎಲ್ಲ ಇಲ್ಲಿ ಒಂದು ಸುಂದರ ಕ್ಷಣ ಅಂತ ಹೇಳಿದ್ರು. ಏನು ಇವಳ ನಾಜೂಕು ವಿನಯ, ಪ್ರೀತಿ ಹೇಳಲು ನನಗೇಕೆ ಭಯ, ಓ ನನ್ನ ಕಾವ್ಯ ಜೊತೆಗಿರೋಯ. ಕೊನೆಗೆ ಅವ್ರ ಮನಸ್ಸಲ್ಲಿದ್ದೀಗ ಈಚೆ ಬಂದಿದೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಈ ಒಂದು ಜೋಡಿ ಇನ್ನು ಯಾವ ಹಂತದವರೆಗೂ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸದ್ಯ ಇವತ್ತಿನ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು. ಯಾಕಂತಂದ್ರೆ ಒಂದು 2-3 ಕಡೆ ಇಲ್ಲಿ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿತ್ತು. ಆ ಒಂದು ಸಾಂಗ್ ಆಡ್ಸೋದು ಮತ್ತೆ ಇಲ್ಲಿ ಡ್ಯಾನ್ಸ್ ಮಾಡೋದಲ್ಲ, ಅದರಲ್ಲಿ ಎಂಟರ್ಟೈನ್ಮೆಂಟ್ ಇತ್ತು. ಮತ್ತೆ ಇಲ್ಲಿ ಇನ್ನೊಂದು ಹೈಲೈಟ್ ಪಾಯಿಂಟ್ಸ್ ಏನು ಅಂತಂದ್ರೆ, ಕುಕ್ಕೆ ಸ್ಪ್ರೇ ಹೊಡೆದು ಕೊಟ್ಟಿದ್ರಲ್ಲ, ಟಫ್ ಕಾಂಪಿಟೇಟರ್ ಇವರೇ ನನ್ನ ಟಾರ್ಗೆಟ್ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಇದರಲ್ಲೂ ಕೂಡ ಟಾಪ್ 1 ಅಲ್ಲಿ ಗಿಲ್ಲಿ ನಟ ಅವರೇ ಬಂದ್ರು, ಟಾಪ್ 2 ಅಲ್ಲಿ ಇಲ್ಲಿ ಅಶ್ವಿನಿ ಅವರು ಬಂದ್ರು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳಿದ್ದು ಎಲ್ಲೆಲ್ಲಿ ಎಡಿಟ್ ಮಾಡಬೇಕಿತ್ತು. ಆಲ್ಮೋಸ್ಟ್ ಇವಾಗ ಸ್ಪ್ರೇ ಹೊಡೆದ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಲ್ಲಿ ಎಲ್ಲರೂ ಕೂಡ ಬಂದು ಸ್ಪ್ರೇ ಹೊಡೆದಿದ್ದು ತೋರಿಸ್ಲೇ ಇಲ್ಲ. ಸೂರಜ್ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಧ್ರುವಂತ್ ಅವ್ರು ಇರ್ಬೋದು, ಮಲ್ಲಮ್ಮ ಅವ್ರು ಇರ್ಬೋದು, ಚಂದ್ರಪ್ರಭಾ ಅವ್ರು ಇರ್ಬೋದು, ಇಲ್ಲಿ ಆಲ್ಮೋಸ್ಟ್ ತೋರಿಸಿದ್ರಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವೊಬ್ಬರದು ಇಲ್ಲಿ ತೋರಿಸ್ಲೇ ಇಲ್ಲ. ಗಿಲ್ಲಿ ನಟ ಅವರು ತೋರಿಸಿದ್ರು, ಅಶ್ವಿನಿ ಅವ್ರದ್ದು ಇಲ್ಲಿ ತೋರಿಸಿದ್ರು, ಮಿಕ್ಕಿರೋ ಕಂಟೆಸ್ಟೆಂಟ್ಗಳದ್ದು ಇಲ್ಲಿ ತೋರಿಸ್ಲೇ ಇಲ್ಲ. ಅಂದ್ರೆ ಎಡಿಟಿಂಗು ಸ್ವಲ್ಪ ಸಿಕ್ಕಾಪಟ್ಟೆ ಅವ್ರು ಬೋರಿಂಗ್ ಆಗಿ ಮಾಡ್ತಿದಾರ ಅಥವಾ ಎಪಿಸೋಡೇ ಫುಲ್ ಬೋರ್ ಆಗಿತ್ತಾ ಅಂತ ಅಂದ್ಬಿಟ್ಟು ಗೊತ್ತಾಗ್ಲಿಲ್ಲ. ಬಟ್ ಈ ಒಂದು ಎಪಿಸೋಡ್ ಕಟ್ ಮಾಡಿ ಹಾಕಿದ್ರಲ್ಲ, ಸುಮಾರು ವಿಷಯಗಳು ಇಲ್ಲಿ ಇದ್ದೇ ಇರುತ್ತೆ. ಆದ್ರೆ ಎಪಿಸೋಡ್ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡ್ತಿದ್ರೆ. ಆಲ್ಮೋಸ್ಟ್ ನೀವು ಸ್ಯಾಟರ್ಡೇ ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ, ಒಂದೇ ವಿಷಯನ ತುಂಬಾ ಓವರ್ ಆಗಿ ಹೇಳ್ಕೊಂಡು ಹೋಗ್ಬಿಟ್ಟಿದ್ರು. ಯಾಕಂದ್ರೆ ಬೇರೆ ವಿಚಾರಗಳು ಇಲ್ಲಿ ಮಾತಾಡಿರ್ತಾರೆ. ಆದರೆ ಜಾಯಿನ್ ಮಾಡಬೇಕಾದ್ರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಮುಂದೆ ಏನಾಗುತ್ತಪ್ಪ, ಯಾರು ಏನು ಕ್ಲಾಸ್ ತೊಗೊತಾರಪ್ಪ ಅಂತ ಬಿಟ್ಟು. ಇವತ್ತಿನ ಎಪಿಸೋಡ್ ಸಖತ್ ಬೋರಿಂಗ್. ಅದರಲ್ಲೂ ಕೂಡ ಇಲ್ಲಿ ಸೂರಜ್ ಅವ್ರದ್ದು ಮತ್ತು ರಾಶಿಕ್ ಅವ್ರದ್ದು ನೀವು ಸೀನ್ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಫಸ್ಟಿಗೆ ಪ್ರೋಮೋ ಬಿಟ್ಟಾಗೆ ನನಗೆ ಇಲ್ಲಿ ಅನ್ಸ್ಬಿಟ್ಟಿತ್ತು ಆಲ್ಮೋಸ್ಟ್ ಇದು ಅಷ್ಟೊಂದು ಹೈಲೈಟ್ ಆಗಲ್ಲ ಅಂತ ಅಂದ್ಬಿಟ್ಟು. ಸ್ವಲ್ಪ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನಾದರೂ ತೋರಿಸಿರ್ಲಿಲ್ಲ ಅಂತಂದಿದ್ರೆ ಇವತ್ತಿನ ಎಪಿಸೋಡು ಪೂರ್ತಿ ಇಲ್ಲಿ ಝೀರೋ ಅಂತಾನೆ ಹೇಳಬೇಕು. ಆಲ್ಮೋಸ್ಟ್ TRP ನೀವು ನೋಡ್ತಾ ಹೋಗ್ತಾ ಇರ್ತೀರಾ, ಇಲ್ಲಿ ಹೈ ಲೆವೆಲ್ ಆಗಿ ಬರ್ತಿದೆ. ಬಿಗ್ ಬಾಸ್ ಅಂದಿದ ತಕ್ಷಣ ಜಾಸ್ತಿ TRP ಬರ್ತಿದೆ. ಆಲ್ಮೋಸ್ಟ್ ಬೇರೆ ಎಲ್ಲ ರಿಯಾಲಿಟಿ ಶೋಗಳು ಕೂಡ ಈಗ ಬಿಗ್ ಬಾಸ್ ಮುಂದೆ ಬಿದ್ದಿದೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಬರುತ್ತೆ. ಆಲ್ಮೋಸ್ಟ್ ನೀವು ಕೇಳಿರ್ತೀರಾ, ಈಗ ರಿಯಾಲಿಟಿ ಶೋಗಳಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದು, ಅದು ಟಾಪ್ 1 ಪ್ಲೇಸ್ ಅಲ್ಲಿ ಬಿಗ್ ಬಾಸ್ ಇದೆ. ಈ ಸತಿ ಬಿಗ್ ಬಾಸ್ ನಿಜವಾಗ್ಲೂ ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಚೆನ್ನಾಗಿಲ್ಲ. ಯಾಕಂದ್ರೆ ಕಳೆದ 2 ದಿವಸಗಳ ನೀವು ನೋಡೋದು, ಶನಿವಾರ ಭಾನುವಾರ 2 ಎಪಿಸೋಡು ಕೂಡ ಅಷ್ಟೊಂದು ಅದ್ಭುತವಾಗಿ ಇರಲಿಲ್ಲ. ಸಖತ್ ಬೋರಿಂಗ್ ಇಡಿಸ್ಬಿಟ್ರು. ನೆನ್ನೆ ಆದರೂ ಒಂಚೂರು ಪರವಾಗಿರಲಿಲ್ಲ, ಇವತ್ತಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು. ಒಂದು ಇಲ್ಲಿ ಗಿಲ್ಲಿ ನಟ ಅವರು ಕಾಮಿಡಿ ಮಾಡಿದ್ದು ಒಂದು ಚೆನ್ನಾಗಿತ್ತು, ಮತ್ತೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇವಾಗ ಹಾಡು ಹಾಕಿದ್ರಲ್ಲ ಅದೊಂದು ಚೆನ್ನಾಗಿತ್ತು, ಮತ್ತೆ ಮುಖಕ್ಕೆ ಸ್ಪ್ರೇ ಹೊಡೆದಿದ್ದು. ಇದಿಷ್ಟೇ ಎಪಿಸೋಡಲ್ಲಿ ಹೈಲೈಟ್ ಆಗಿದ್ದು. ಇವತ್ತಿನ ಎಪಿಸೋಡು ಓಪನ್ ಆಗಿದ ತಕ್ಷಣ ಎಲ್ಲರೂ ಕೂಡ ಬಟ್ಟೆಗಳ ವಿಚಾರದಲ್ಲಿ ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಇದು ಗೊತ್ತಿರುತ್ತೆ ಅಂತ ಕಾಣಿಸಿದ ವಿಚಾರ. ಇದ್ರ ಬಗ್ಗೆ ಯಾರು ಕೂಡ ಆಲ್ಮೋಸ್ಟ್ ನಾನಂತೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಲಿಲ್ಲ ಈ ಒಂದು ವಿಚಾರ. ಇವಾಗ ಬಟ್ಟೆ ಕೋಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರೆಡ್ ಕಲರ್ ಬಂದ್ರೆ ಏನು, ಪಿಂಕ್ ಕಲರ್ ಬಂದ್ರೆ ಏನು, ಬ್ಲ್ಯಾಕ್ ಕಲರ್ ಬಂದ್ರೆ ಏನು, ನೀವು ಡೇಂಜರ್ ಝೋನ್ ಇದ್ರೆ ರೆಡ್, ಇಲ್ಲ ಅಂತಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಗ್ರೀನು ಅನ್ನೋ ತರ ಈಗ ಸ್ಪರ್ಧಿಗಳು ಮಾಡ್ಕೊಂಡ್ಬಿಟ್ಟಿದಾರಂತೆ. ಈಗ ಅದು ಬಿಗ್ ಬಾಸ್ ಅವರು ಗೊತ್ತಾಗಿದೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಯಾವುದೇ ಒಂದು ಚರ್ಚೆಯಲ್ಲಿ ಆಗೇ ಇಲ್ಲ. ಬಟ್ ನೋಡಿ, ನಮಗೆ ಗೊತ್ತಿರೋಲ್ಲ, ಅವ್ರಿಗೆ ಇಲ್ಲಿ ಗೊತ್ತಾಗಿರುತ್ತೆ. ಬಟ್ ನೀವು ಯಾವ್ದಾರ ಒಂದು ವಿಚಾರ ತಗೊಂಡ್ರೆ, ಮಲ್ಲಮ್ಮ ಅವರು ಬಿಗ್ ಬಾಸ್ ಇಂದ ಎಲಿಮಿನೇಷನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನೀವು ನೋಡಿರ್ಬೋದು. ಒಂದು 2-3 ದಿವಸದಿಂದನೇ ಇಲ್ಲಿ ಬಂದ್ಬಿಟ್ಟಿತ್ತು. ಈ ಒಂದು ವಿಷಯ ಸ್ಪ್ರೆಡ್ ಆಗಿದ್ದ ತಕ್ಷಣ ಇದಕ್ಕೆ ಹಲವಾರು ರೀತಿಯಲ್ಲಿ ಏನೇನೋ ಹೇಳ್ಬಿಟ್ರು. ನಾನು ಕಳೆದ ವಿಡಿಯೋದಲ್ಲೇ ನನ್ನ ಒಂದು ನೀವು ವಿಡಿಯೋಸ್ ತೆಗೆದು ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ, ಮಲ್ಲಮ್ಮ ಅವರು ಅವರಿಗೆ ಮೊಮ್ಮಗು ಆಗಿದೆ ಅನ್ನೋ ಕಾರಣಕ್ಕೇನೆ ಇಲ್ಲಿ ಅವ್ರು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಅಪ್ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ವಿ. ಯಾಕಂದ್ರೆ ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂತಂದ್ರೆ ಅಲ್ಲೇ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಬಿಡ್ತಾರೆ. ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಇಲ್ಲಿ ಮಾಲು ಅವರು ಮಲ್ಲಮ್ಮ ಅವರು ಇಬ್ರು ಕೂಡ ಬಾಟಮ್ 2 ಅಲ್ಲಿ ಇರ್ತಾರೆ. ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಹೊರಗಡೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಫಸ್ಟೇ ಕಿಚ್ಚ ಸುದೀಪ್ ಸರ್ ಕೇಳ್ತಾರೆ, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ನಿಮ್ ಇಬ್ರಲ್ಲಿ ಅಂತ ಅಂದ್ಬಿಟ್ಟು. ಇಬ್ರು ಉತ್ತರ ಕೂಡ ಒಂದೇ ತರ ಇತ್ತು. ಇಬ್ರು ಕೂಡ ಆಡಕ್ ಬಂದಿದೀವಿ, ಇರ್ಬೇಕು ಇಬ್ರು ಕೂಡ ಅಂತ ಅಂದ್ಬಿಟ್ಟು ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ. ಬಟ್ ಲಾಸ್ಟ್ ಅಲ್ಲಿ ಮಲ್ಲಮ್ಮ ಅವರು ಎಲಿಮಿನೇಟೆಡ್ ಅಂತ ಹೇಳಿದಾಗ ಈ ಸಿಕ್ಕಾಪಟ್ಟೆ ಇಲ್ಲಿ ಧ್ರುವಂತ್ ಅವರು ಮತ್ತಿಲ್ಲಿ ರಕ್ಷಿತ್ ಅವರು ಹಾಟ್ಲಿ ಅಳ್ತಾರೆ. ಆಲ್ಮೋಸ್ಟ್
ಈಗ ಬೇರೆ ಸ್ಪರ್ಧಿಗಳಿಗೆ ಅಷ್ಟೊಂದು ಅಳು ಬರಲಿಲ್ಲ, ಆದರೆ ರಕ್ಷಿತ್ ಅವ್ರು ತುಂಬ ಇಲ್ಲಿ ಹಚ್ಕೊಂಡಿದ್ರು. ಆಲ್ಮೋಸ್ಟ್ ಅವ್ರ ಒಟ್ಟಿಗೆನೆ ಇಲ್ಲಿ ರಕ್ಷಿತ್ ಅವರು ತುಂಬ ಇಲ್ಲಿ ಸಮಯನ ಕಳೆದಿದ್ದಾರೆ ಅಂತಲೇ ಹೇಳ್ಬೋದು. ಧ್ರುವಂತ್ ಅವರು ಕೂಡ ಇಲ್ಲಿ ಅಷ್ಟೇ. ಆದರೆ ಕಾಕೂರು ಸುದ್ದಿಯವರು ಒಂದು ಮಾತು ಹೇಳಿದ್ರು, ಮಲ್ಲಮ್ಮ ಅವರು ಹೋಗಿದ ತಕ್ಷಣನೇ ಇಲ್ಲಿ ಒಂದು ವೇಳೆ ಧ್ರುವಂತ್ ಅವರು ಕೂಡ ಇಲ್ಲಿ ಹೋದರೆ ಅವರು ಇಲ್ಲಿ ನಿಜವಾಗ್ಲೂ ಕೂಡ ಜೆನ್ಯೂನ್ ಆಗಿ ಅವರು ಆಟ ಆಡ್ತಾ ಇದ್ದಾರೆ ಮಲ್ಲಮ್ಮ ಅವ್ರ ಜೊತೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂತೀನಿ ಅಂತ ಹೇಳಿದ್ರು. ಈಗ ಮಲ್ಲಮ್ಮ ಅವ್ರು ಹೋದ್ರು, ಇಲ್ಲ ಬಿಗ್ ಬಾಸ್ ಅಂತ ಕೈ ಎತ್ಬಿಟ್ಟು ಇಲ್ಲಿ ಧ್ರುವಂತ್ ಅವರು ಹೋಗ್ಬೇಕಿತ್ತಲ್ವಾ, ಅಂದ್ರೆ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ನನ್ನ ಮಾತಲ್ಲ, ಕಾಕೂರು ಸುದ್ದಿಯವರು ನೆಕ್ಸ್ಟ್ ಡೇ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಇವಾಗ ಧ್ರುವಂತ್ ಅವ್ರು ಸಿಕ್ಕಾಪಟ್ಟೆ ಇಲ್ಲಿ ಹತ್ರು, ಮತ್ತೆ ಇಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಹತ್ರು. ಆಲ್ಮೋಸ್ಟ್ ರಕ್ಷಿತ್ ಅವ್ರ ಬಗ್ಗೆ ಯಾರು ಕೂಡ ಟಾಪಿಕ್ ತಗೊಳ್ಳಲ್ಲ, ಮಲ್ಲಮ್ಮ ಅವ್ರ ಜೊತೆ ನಿಂತ್ಕೊಂಡು ಬಕೆಟ್ ಹಿಡಿತಿದ್ದಾನೆ ಧ್ರುವಂತ್ ಅಂತ ಅಂದ್ಬಿಟ್ಟು ಹೇಳಿದ್ದು ಕಾಕೂರು ಸುದ್ದಿಯವರು. ಈ ಒಂದು ವಿಚಾರ ನೀವು ನೋಡಿಬೇಕಂತಂದ್ರೆ ಈ ಚರ್ಚೆಗಂತೂ ಬಂದೇ ಬರುತ್ತೆ. ಈಗ ಮಲ್ಲಮ್ಮ ಅವ್ರು ಹೋದ್ರಲ್ಲ, ಧ್ರುವಂತ್ ನೀನು ಹೋಗಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಾರೆ, ಸ್ವಲ್ಪ ಕಾಳು ಎಳಿತಾರೆ. ಆಲ್ಮೋಸ್ಟ್ ಕಾಕೂರು ಸುದ್ದಿಯವರಂತೂ ಇದನ್ನ ಕೇಳ್ತಾರೆ ಪರ್ಟಿಕ್ಯುಲರ್ ಆಗಿ ಅಂತ ನನಗೆ ಅನಿಸ್ತದೆ. ಮುಖ್ಯವಾಗಿ ಇಲ್ಲಿ ಮಲ್ಲಮ್ಮವರು ಎಲಿಮಿನೇಷನ್ ಆಗಿ ಹೋಗ್ಬೇಕಾದ್ರೆ ಬಿಗ್ ಬಾಸ್ ಅವರು ಎಲ್ಲರೂ ಕೂಡ ಈಗ ಸ್ಪರ್ಧಿಗಳು ಆ ಕಡೆ ಈ ಕಡೆ ನಿಂತ್ಕೊಂತಾರೆ, ಮಲ್ಲಮ್ಮ ಅವರು ಸೆಂಟ್ರಲ್ಲಿ ನಿಂತ್ಕೊಂತಾರೆ. ನಿಂತ್ಕೊಂಡಿದ ತಕ್ಷಣ ಇಲ್ಲಿ ಹೇಳ್ತಾರೆ ಮೊಮ್ಮಗು ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆದರೆ ಹುಡುಗಿ ಬೇಬಿ ಆಗಿದೆಯಾ ಅಥವಾ ಹುಡುಗ ಬೇಬಿ ಆಗಿದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ಹೊರಗಿನ ವಿಚಾರ ಬಿಗ್ ಬಾಸ್ ಸ್ಪರ್ಧಿಗಳೇ ಅಂದ್ರೆ ಒಳಗಡೆ ಇರೋ ಸ್ಪರ್ಧಿಗಳಿಗೆ ಇಲ್ಲಿ ಗೊತ್ತಿರಲ್ಲ. ಈಗ ಮಲ್ಲಮ್ಮವರೇ ಹೇಳ್ಬಿಡ್ತಾರೆ ಮೊಮ್ಮಗು ಆಗಿದೆ ಅಂತ ಅಂದ್ಬಿಟ್ಟು. ಈ ಒಂದು ವಿಚಾರ ಹೇಗೆ ಗೊತ್ತಾಯ್ತು ಅವ್ರಿಗೆ? ಆಲ್ಮೋಸ್ಟ್ ಹೊರಗಿನ ಕಾಂಟ್ಯಾಕ್ಟು ಒಳಗೆ ಇರೋರಿಗೆ ಗೊತ್ತಿರಲ್ಲ. ಇಲ್ಲಿ ಬಿಗ್ ಬಾಸ್ ಹೇಳಿದ ಮೇಲೆ ಮಗು ಆಗಿದೆ ಅಂತ ಹೇಳಿದ್ರು, ಆದರೆ ಗಂಡು ಮಗು ಅಂತ ಇಲ್ಲಿ ಹೇಳಿರಲಿಲ್ಲ. ಆದರೆ ಮಲ್ಲಮ್ಮ ಅವ್ರಿಗೆ ಈ ವಿಚಾರ ಫಸ್ಟೇ ಇಲ್ಲಿ ಗೊತ್ತಾಗಿದೆ. ಅದೇ ಹೇಳಲ್ವಾ, ಕೆಲವೊಮ್ಮೆ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರಲ್ಲ, ಈ ಥರ ಒಂದು ಸ್ಮಾಲ್ ಮಿಸ್ಟೇಕು ಅದು ದೊಡ್ಡ ಮಿಸ್ಟೇಕ್ ಆಗಿ ಇಲ್ಲಿ ಕಾಣಿಸ್ಬಿಡುತ್ತೆ. ಒಂದು 3-4 ದಿವಸದಿಂದ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋದು ನಿಜವೂ ಕೂಡ ಇಲ್ಲಿ ನಿಜಾನೇ. ನಾನು ಕೂಡ ಅಪ್ಡೇಟ್ ಕೊಟ್ಟಿದ್ದೆ ಅಂತ ಹೇಳೋದಲ್ಲ, ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಇದೇ ಒಂದು ರೀಸನ್ ಕೂಡ ಇಲ್ಲಿ ನಾನು ಹೇಳಿದೆ. ಕೆಲವೊಬ್ಬರು ಇಲ್ಲಿ ಜೆನ್ಯೂನ್ ಆಗಿ ಅಪ್ಡೇಟ್ ಕೊಡೋರು ಕೂಡ ಇಲ್ಲಿ ಇರ್ತಾರೆ. ಕೆಲವೊಮ್ಮೆ ಮಿಸ್ಟೇಕ್ ಆಗುತ್ತೆ, ಏನೂ ಕೂಡ ಇಲ್ಲಿ ಮಾಡೋಕ್ಕಾಗಲ್ಲ. ಬಟ್ ಇದನ್ನ ಬಿಗ್ ಬಾಸ್ ಯಾವ ರೀತಿ ಸರಿ ಮಾಡ್ಕೊತಾರೆ ಅಂತಂದ್ರೆ, ಒಂದು ಹೊರಗಿನ ವಿಚಾರ ಒಳಗಡೆ ಈಗ ಗೊತ್ತಾಗಿದೆ ಅಲ್ವಾ, ಆಲ್ಮೋಸ್ಟ್ ಹೇಗೆ ಗೊತ್ತಾಗುತ್ತೆ, ಬಿಗ್ ಬಾಸ್ ಅವರೇ ಹೇಳಿರ್ತಾರೆ. ಯಾಕಂತಂದ್ರೆ ಅವ್ರಿಗಂತೂ ಇಲ್ಲಿ ಫೋನ್ ಕಾಲ್ಸ್ ಆಗಲಿ ಏನೂ ಇರಲ್ಲ, ಅಥವಾ ಸಿಬ್ಬಂದಿಗಳು ಅವರು ಇವರು ಬಂದು ಮಾತಾಡಲ್ಲ. ಈ ಒಂದು ವಿಚಾರ ಕನ್ಫರ್ಮ್ ಆಗಿ ಮೊಮ್ಮಗುನೇ ಆಯ್ತು ಅಂತ ಹೆಂಗೆ ಗೊತ್ತಾಗುತ್ತೆ? ಈ ಒಂದು ವಿಚಾರ ನಿಜವಾಗ್ಲೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡದೇನೂ ಕೂಡ ಇಲ್ಲಿ ಇರ್ಬೋದು. ಕೆಲವೊಬ್ಬರಿಗೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ಇಷ್ಟ ಇರಲಿಲ್ಲ, ಕೆಲವೊಬ್ರಿಗಂತೂ ತುಂಬಾನೇ ಇಷ್ಟ ಆಯಿತು. ಯಾಕಂದ್ರೆ ಕಾಣಿಸ್ತಿರ್ಲಿಲ್ಲ, ಎಲ್ಲರೂ ಕೂಡ ಇಲ್ಲಿ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಮಲ್ಲಮ್ಮ ಅವ್ರು ಅಂದಿದ ತಕ್ಷಣ ದೊಡ್ಡವರು ಇವ್ರಿಗೆ ಏನು ಕೆಲಸ ಮಾಡಿಸ್ಬಾರ್ದು ಅಂತ ಅಂದ್ಬಿಟ್ಟು ಇದ್ರು. ಕೆಲವೊಬ್ಬರಿಗೆ ಹೋಗಿದ್ದು ಇಷ್ಟ ಕೂಡ ಆಗಿರುತ್ತೆ. ಬಟ್ ಈ ಒಂದು ಏಜಲ್ಲಿ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ನಿಜವಾಗ್ಲೂ ಕೂಡ ಗ್ರೇಟ್ ಅಂತಾನೆ ಹೇಳ್ತೀನಿ. ಯಾರೂ ಕೂಡ ಇಷ್ಟು ಸೀಸನ್ ನೀವು ನೋಡಿರ್ಬೋದು, ಇಷ್ಟು ಏಜ್ ಆದವರು ಬಂದ್ಬಿಟ್ಟು ತುಂಬಾ ಸ್ಪೋರ್ಟಿವ್ ಆಗಿ ಇಲ್ಲಿ ತಗೊಂತಿದ್ರು. ಏನೇ ಒಂದು ಕೆಲಸ ಕೊಟ್ಟರು ಅಷ್ಟೇ, ಮತ್ತೆ ಇಲ್ಲಿ ಏನೇ ಒಂದು ಜಗಳ ಆದರೂ ಕೂಡ ಇಲ್ಲಿ ಅಷ್ಟೇ, ಯಾರನ್ನ ಮಾತಾಡಿಸ್ಬೇಕಾದ್ರೂ ಇಲ್ಲಿ ಅಷ್ಟೇ. ಕೆಲವೊಂದು ವಿಚಾರದಲ್ಲಿ ಅವ್ರದ್ದು ಕೂಡ ತಪ್ಪು ಆಗಿದೆ. ಯಾಕಂದ್ರೆ ಗಿಲ್ಲಿ ಅವ್ರ ಜೊತೆ ಮಾತಾಡಬೇಕಾದ್ರೆ ಇಲ್ಲಿ ಧ್ರುವಂತ್ ಅವರು ಅದೇನೋ ಹೇಳ್ತಾರಲ್ಲ ಎತ್ಕೋಟಿಗೆ ಇಲ್ಲಿ ಮಲ್ಲಮ್ಮ ಅವರು ಮಾತಾಡಿದ್ರು. ಆದ್ರೆ ಈ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಅವ್ರದ್ದು ಕೂಡ ಇಲ್ಲಿ ತಪ್ಪಿದೆ. ಬಟ್ ಆಟ ಅಂತೂ ತುಂಬಾ ಚೆನ್ನಾಗಿ ಆಡಿದ್ರು, ಸ್ಪೋರ್ಟಿವ್ ಆಗಿ ಎಲ್ಲಾ ಗೇಮಲ್ಲೂ ಕೂಡ ಅವರು ಆಡಿದ್ರು. ಆಲ್ಮೋಸ್ಟ್ ವಿಟಿಗಳು ನೀವು ನೋಡಿರ್ತೀರಾ, ಎಪಿಸೋಡ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂತೂ ಹೋಗಿದ್ದಾರೆ. ಮತ್ತೆ ಎಪಿಸೋಡ್ ಸ್ಟಾರ್ಟ್ ಆದಾಗ ಇಲ್ಲಿ ಬಟ್ಟೆಗಳ ವಿಚಾರ ಎತ್ಕೊಂಡಿದ್ರಲ್ಲ, ಅವಾಗ ಇಲ್ಲಿ ಕೋಡು ಅಂತ ಅಂದ್ಬಿಟ್ಟು ಹೇಳಿದ್ರು. ಅದೇ ರೆಡ್ ಅಂದ್ರೆ ಡೇಂಜರು, ಗ್ರೀನ್ ಅಂದ್ರೆ ಪರವಾಗಿಲ್ಲ, ಓಕೆ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರಲ್ಲ, ಅವಾಗ ಇಲ್ಲಿ ಅಶ್ವಿನಿ ಗೌಡರು ಇವತ್ತು ಗೋಲ್ಡ್ ಕಲರ್ ಹಾಕಿದ್ರು. ಅಶ್ವಿನಿ ಗೌಡ ಅವ್ರನ್ನ ಇಲ್ಲಿ ಕಿಚ್ಚ ಸುದೀಪ್ ಅವರು ಹಾಡಿ ಹೊಗಳಿದ್ರು. ಯಾಕಂತಂದ್ರೆ ಐ ಆಮ್ ಗೋಲ್ಡ್ ಅನ್ನೋ ಮೆಸೇಜ್ ಕೊಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಹೇಳಿದ್ರು. ಬಂಗಾರದ ಕಂಟೆಸ್ಟೆಂಟ್ ಅಂತ ಕೂಡ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಯಾರು ಬಂಗಾರದ ಕಂಟೆಸ್ಟೆಂಟ್ ಅಂತ ನಿಮಗೆ ಅನ್ಸುತ್ತೆ ವೀಕ್ಷಕರೇ? ಇಲ್ಲಿ ಕಿಚ್ಚ ಸುದೀಪ್ ಅವರಂತೂ ಹೇಳಿಬಿಟ್ರು, ಅವರು ಗೋಲ್ಡ್ ಕಲರ್ ಡ್ರೆಸ್ ಹಾಕಿದ್ದಾರೆ, ಐ ಆಮ್ ಗೋಲ್ಡ್ ಅನ್ನೋ ಮೆಸೇಜ್ ಏನಾದ್ರು ಕೊಡ್ತಿದ್ದೀರಾ ವೀಕ್ಷಕರಿಗೆ ಅಂತ ಹೇಳಿದ್ರು. ಆದ್ರೆ ಓಕೆ, ಯಾಕಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ನು ಕೂಡ ಇಲ್ಲಿ ಹೊಗಳಲೇಬೇಕಾಗುತ್ತೆ, ತಪ್ಪು ಮಾಡಿದಾಗ ಅವ್ರನ್ನ ತೆಗಳ್ಳೇಬೇಕಾಗುತ್ತೆ, ಬುದ್ಧಿ ಕೂಡ ಇಲ್ಲಿ ಹೇಳಬೇಕಾಗುತ್ತೆ. ಆದ್ರೆ ಬೇರೆ ಒಬ್ಬರು ಸ್ಪರ್ಧಿಗಳು ಕೂಡ ಬಟ್ಟೆ ಇಲ್ಲಿ ಹಾಕಿದ್ರು, ರೆಡ್ ಕಲರ್ ಹಾಕಿದವರು ಕೂಡ ಇದ್ರು, ಮತ್ತೆ ಬ್ಲಾಕ್ ಕಲರ್ ಕೂಡ ಇಲ್ಲಿ ಹಾಕಿದವರು ಇದ್ರು. ಅಂದ್ರೆ ಅವರೆಲ್ಲ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಈಗ ಅಶ್ವಿನಿ ಗೌಡ ಅವರು ತುಂಬಾ ಚೆನ್ನಾಗಿ ಟಾಪ್ 1 ಅಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ ಆಗುತ್ತಾ? ಅದೇನೋ ಅವ್ರವ್ರದ್ದು ಒಂದು ಕೋಡ್ ಮೆಸೇಜ್. ಬಟ್ ಆದರೆ ಇಲ್ಲಿ ಅಶ್ವಿನಿ ಗೌಡರ ಚೆನ್ನಾಗಿ ಹಾಡು ಹೊಗಳಿದ್ರು ಕಿಚ್ಚ ಸುದೀಪ್ ಅವರು. ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗದೇನೂ ಕೂಡ ಇಲ್ಲಿ ಇರ್ಬೋದು. ಆದರೆ ಬಿಗ್ ಬಾಸ್ ಸ್ಪರ್ಧಿಗಳು ಎಷ್ಟು ತಲೆ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದರಲ್ಲಿ ತಿಳ್ಕೊಬೇಕಾಗುತ್ತೆ. ಬಟ್ಟೆಲ್ಲೂ ಕೂಡ ಕೋಡ್ನ ಇಲ್ಲಿ ಮಾಡ್ತಾರಲ್ಲ, ಸಖತ್ ತಲೆ ಯೂಸ್ ಮಾಡಿದ್ದಾರೆ ಸದ್ಯಕ್ಕೆ. ಈಗ ಟಫ್ ಕಂಟೆಂಡರ್ ಅಂತಂದ್ಬಿಟ್ಟು ಹೇಳಿದ್ರಲ್ಲ, ಆಲ್ಮೋಸ್ಟ್ ಯಾರು ಟಾರ್ಗೆಟ್ ಮಾಡ್ತಾರೆ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಪ್ರೋಮೋದಲ್ಲೇ ಇಲ್ಲಿ ಬಿಟ್ಟಿದ್ರು, ತೋರಿಸಿದ್ರು. ರಿಷಾ ಅವ್ರು ಬಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಹೇಳ್ತಾರೆ ಅವರು ಮೋಸ ಮಾಡ್ತಾರೆ ಅಂತಂದ್ಬಿಟ್ಟು. ಇಲ್ಲಿ ಗಿಲ್ಲಿ ನಟ ಅವ್ರು ಏನು ಮೋಸ ಮಾಡಿದ್ರು ಅಂತಾನೆ ಆಲ್ಮೋಸ್ಟ್ ಗೊತ್ತಿಲ್ಲ. ಇಲ್ಲಿ ರಿಷಾ ಅವರೇ ಗಿಲ್ಲಿ ಅವ್ರಿಗೆ ಮೋಸ ಮಾಡಿದ್ದು. ಯಾಕಂತಂದ್ರೆ ಫಸ್ಟಿಗೆ ಅವ್ರ ಜೊತೆ ಚೆನ್ನಾಗಿ ಇಲ್ಲಿ
ಬೆರ್ತು ಬಿಟ್ಟು ಆ ನಂತರ ಹಾರ್ಟ್ ಕೊಡ್ಬೇಕಾದ್ರೆ ಅದು ಬೇರೆಯವ್ರಿಗೆ ಕೊಟ್ಟರು. ಅವಾಗಿಂದನೇ ಇಲ್ಲಿ ಗಿಲ್ಲಿ ನಟ ಅವರು ಆಲ್ಮೋಸ್ಟ್ ಚೇಂಜ್ ಆದ್ರು ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತು. ಯಾಕಂದ್ರೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಇಲ್ಲಿ, ರಿಷಾ ಗೌಡ ಅವರೇ ಫೇವರಿಸಮ್ ಮಾಡ್ತಾ ಇದ್ದಾರೆ. ಆದರೆ ಗಿಲ್ಲಿ ಅವರಿಗೆ ಇಲ್ಲಿ ಹೇಳ್ತಿದ್ದಾರೆ ನಂಬಿಸಿ ಮೋಸ ಮಾಡ್ತಾರೆ, ಅದರಲ್ಲಿ ಇವರು ಎತ್ತಿದ ಕೈ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಯಾರನ್ನೂ ಕೂಡ ನಂಬ್ಕೊಂಡು ಬಂದಿರಲ್ಲ, ಎಲ್ಲರೂ ಕೂಡ ಆಟ ಆಡಕ್ಕೆ ಬಂದಿರ್ತಾರೆ. ಇವರೊಂದು ರೀಸನ್ ಕೊಡ್ತಾರಲ್ಲ, ಒಂದು ಪರ್ಟಿಕ್ಯುಲರ್ ಆದ ರೀಸನ್ ಅಂತೂ ನಿಜವಾಗ್ಲೂ ಯಾರು ಕೊಟ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ಲಿಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರನ್ನೇ ಇಲ್ಲಿ ಚೂಸ್ ಮಾಡ್ತಾರೆ ಟಫ್ ಕಂಟೆಂಡರ್ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಗಿಲ್ಲಿ ನಟ ಅವ್ರನ್ನ ಎಲ್ಲರೂ ಕೂಡ ಚೂಸ್ ಮಾಡಿದ್ದು. ಆದರೆ ಅಶ್ವಿನಿ ಗೌಡ ಅವ್ರು ಕೊಡ್ತಾರಲ್ಲ ರೀಸನ್ ಒಂದು ಚೂರು ಇಲ್ಲಿ ಇಷ್ಟ ಆಗಲಿಲ್ಲ. ಏನಕ್ಕೆ ಅಂತಂದ್ರೆ ಅವ್ರು ಮಾಡೋದೆಲ್ಲ ಬೇರೆಯವ್ರ ಮೇಲೆ ಹಾಕಿ ಇಲ್ಲಿ ಹೇಳಿದ್ರು ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ನಂಬಿಸಿ ಮೋಸ ಮಾಡೋದು ಅಂತ ಅಂದ್ಬಿಟ್ಟು ರಿಷಾ ಗೌಡ ಅವ್ರು ಹೇಳಿದ್ರೆ, ಇಲ್ಲಿ ಷಡ್ಯಂತ್ರ ಕುತಂತ್ರ ಬುದ್ಧಿ ಇದೆ ಮತ್ತೆ ಸ್ವಾರ್ಥಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಗಿಲ್ಲಿ ನಟ ಅವ್ರಿಗೆ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಯಾರು ಸ್ವಾರ್ಥಿಗಳಿಲ್ವಾ? ಆಲ್ಮೋಸ್ಟ್ ಮುಂದಿನ ದಿವಸಗಳಲ್ಲಿ ಇಲ್ಲಿ ಗೊತ್ತಾಗುತ್ತೆ 100% ಆಗಿ ಇಲ್ಲಿ ಗಿಲ್ಲಿ ನಟ ಅವರು ಇವ್ರಿಗಂತೂ ಟಾಂಗ್ ಕೊಟ್ಟೇ ಕೊಡ್ತಾರೆ ಈ ಒಂದು ವಿಚಾರಕ್ಕೆ. ಯಾಕಂತಂದ್ರೆ ಷಡ್ಯಂತ್ರ ಮಾಡೋದು ಏನಿದೆ ಅದು ಇವ್ರ ಹತ್ರ ಹೋಗ್ಬಿಟ್ಟು ಗಿಲ್ಲಿ ನಟ ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ನನಗೇನೋ ಇಲ್ಲಿ ಅನಿಸ್ತಾರೆ. ಮತ್ತೆ ಕುತಂತ್ರ ಬುದ್ಧಿ ಅಂತ ಹೇಳಿದ್ರು, ಅದೇನು ಕುತಂತ್ರ ಬುದ್ಧಿನೋ ಏನೋ ಗೊತ್ತಿಲ್ಲ. ಇನ್ನು ಇವ್ರು ಮಾಡ್ತಾ ಇದ್ದಾರೆ ಬೇರೆಯವ್ರನ್ನ ಮ್ಯಾನಿಪ್ಯುಲೇಟ್ ಮಾಡೋದಿರ್ಬೋದು. ಫಸ್ಟ್ ಇಲ್ಲಿ ಜಾನ್ವಿ ಅವ್ರ ಜೊತೆ ಸೇರ್ಕೊಂಡಿದ್ರು, ಅವರು ಇಲ್ಲಿ ಏನೋ ಒಂದು ವಿಚಾರ ಬೇರೆ ತರ ಹೇಳಿದ್ರು ಕೂಡ ಇವ್ರಿಗದು ಬೇರೆ ತರ ಅರ್ಥ ಆಗ್ಬಿಡ್ತು ಆಲ್ಮೋಸ್ಟ್. ಅದಕ್ಕೆ ಇಲ್ಲಿ ಜಾನ್ವಿಯವ್ರ ಸಹವಾಸ ಬಿಟ್ಬಿಟ್ರು. ಜಾನ್ವಿಯವರೇ ದೂರ ಹೋದ್ರು ಬಿಡಿ, ಇವ್ರ ಬುದ್ಧಿ ಏನು ಅಂತ ಗೊತ್ತಾಗ್ಬಿಟ್ಟು ಅವರು ಕೂಡ ಇಲ್ಲಿ ಜಾನ್ವಿಯರ್ ಬಂದ್ಬಿಟ್ಟು ಅಶ್ವಿನಿ ಗೌಡರು ಸ್ಪ್ರೇ ಹೊಡೆದ್ಬಿಟ್ಟು ಇಲ್ಲಿ ಹೇಳ್ತಾರೆ ಇಲ್ಲಿ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ಕೂಡ ಕಂಟಿನ್ಯೂ ಮಾಡದೇ ಇದ್ದಿದ್ದಕ್ಕೆ ಅವ್ರಿಗೆ ಈ ವಾರದ ಉತ್ತಮ ಕೂಡ ಇಲ್ಲಿ ಬಂದಿದ್ರು. ಅವ್ರ ಜೊತೆನೇ ಇದ್ದು ಏನಾದರೂ ಅವ್ರ ಆಟನ ಮುಂದುವರಿಸಿದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಈ ವಾರದ ಉತ್ತಮ ಬರ್ತಿರ್ಲಿಲ್ಲ. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರು ಹೇಳಿದ್ರು, ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವ್ರಿಗೆ ಏನು ಹೇಳಿದ್ರು ಇದೆಲ್ಲ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರೇ ಬೇರೆಯವರ ಹತ್ರ ಹೋಗಿ ಷಡ್ಯಂತ್ರ ಮಾಡೋದು, ಕುತಂತ್ರ ಮಾಡೋದು, ಮತ್ತೆ ಇಲ್ಲಿ ಸ್ವಾರ್ಥ ಬುದ್ಧಿ ಎಲ್ಲ ಕೂಡ ಅವ್ರಿಗೆ ಇದೆ. ಅದರಲ್ಲೂ ಗೇಮ್ ಅಂತ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಸ್ವಾರ್ಥಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ರು. ಇಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಾರ್ಥಿ ಅಂತ ಅಂದ್ಬಿಟ್ಟು ನನಗೂ ಕೂಡ ಇಲ್ಲಿ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಕಂಟೆಸ್ಟೆಂಟು ಕೂಡ ನಾನು ಗೆಲ್ಬೇಕು ಅಂತಾನೆ ಇಲ್ಲಿ ಬಂದಿರ್ತಾರಲ್ವಾ, ಇನ್ನೊಬ್ಬರನ್ನ ಗೆಲ್ಸ್ಬೇಕು ಅಂತ ಇಲ್ಲಿ ಯಾರು ಕೂಡ ಬಂದಿರಲ್ಲ. ಮುಂದಿನ ದಿವಸಗಳಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಷಡ್ಯಂತ್ರ ಮಾಡ್ತಾರೆ, ಕುತಂತ್ರ ಮಾಡ್ತಾರೆ, ಮತ್ತೆ ಬುದ್ಧಿ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾದು ನೋಡಬೇಕಿದೆ. ಮತ್ತೆ ರಾಶಿಕಾ ಅವ್ರು ಕೂಡ ಇಲ್ಲಿ ಒಂದು ಮಾತು ಹೇಳ್ತಾರೆ, ಅವ್ರು ಸೇವ್ ಆಗಿದ ತಕ್ಷಣನೇ ನಾನು ಲಾಸ್ಟ್ ವೀಕಿಂದ ತುಂಬ ಕ್ಲಿಯರಿಟಿ ಸಿಕ್ಕಿದೆ ನನಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದು ಕೂಡ ನಿಜಾನೇ. ಯಾಕಂತಂದ್ರೆ ಇಲ್ಲಿ ಸೂರಜ್ ಅವ್ರು ಬಂದಿದ ತಕ್ಷಣ ಅವ್ರಿಗೊಂದು ಕ್ಲಿಯರಿಟಿ ಸಿಕ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾರ ಹತ್ರ ನಾನಿಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಇದ್ರೆ ಇದೊಂದು ಮ್ಯಾಟ್ರ್ ಏನಿದೆ ಅವ್ರು ಇಬ್ಬರದು ಲವ್ ಮ್ಯಾಟ್ರು ಅದನ್ನ ಮುಂದುವರ್ಸ್ಕೊಂಡೋದ್ರೆ ಜನಗಳಿಗೆ ಇಷ್ಟ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಪಂಚಾಯಿತಿಯಲ್ಲಿ ಕ್ಯಾಕರ್ಸ್ ಉಗಿದ್ರು, ಡೈರೆಕ್ಟ್ ಆಗಿ ಹೋಗಿಲಿಲ್ಲ, ಹೆಸರು ತಗೊಳ್ಳಿಲ್ಲ. ಆದ್ರೆ ಇವತ್ತಿನ ಎಪಿಸೋಡ್ ಇಲ್ಲಿ ಸ್ವಲ್ಪ ಇಲ್ಲಿ ಕಾಮಿಡಿಯಾಗಿ ತಗೊಂಡ್ಬಿಟ್ರು. ಬಟ್ ಅದು ಆ ಒಂದು ವಿಚಾರ ತಗೊಂಡಿರ್ಲಿಲ್ಲ ಅಂತಂದ್ರೆ ಇವರಿಬ್ರಿಗೂ ಚೆನ್ನಾಗಿ ಅರ್ಥ ಆಗಿರೋದು. ಇಲ್ಲಿ ಸೂರಜ್ ಅವ್ರಿಗೂ ಅರ್ಥ ಆಗಿರೋದು ಮತ್ತೆ ರಾಶಿಕ್ ಅವ್ರಿಗೂ ಇಲ್ಲಿ ಅರ್ಥ ಆಗಿರೋದು. ಯಾಕಂದ್ರೆ ಅವರು ಈ ವೀಕಿಂದನೇ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಸ್ವಲ್ಪ ಇಲ್ಲಿ ಇವರಿಬ್ಬರದು ಆ ಒಂದು ಲವ್ ಮ್ಯಾಟ್ರ್ ಏನಿದೆಯೋ ಅದರಿಂದ ದೂರ ಆಗಿ ಬರೀ ಗೇಮ್ ಬಗ್ಗೆ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ರಾಶಿಕ್ ಅವ್ರು ಅರ್ಥ ಮಾಡ್ಕೊಂಡಿರೋದು ಒಂದೇ, ಒಂದು ಗೇಮ್ ಆಡಬೇಕು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಸೂರಜ್ ಜೊತೆ ಕುತ್ಕೊಂಡು ಮಾತಾಡ್ಬಿಟ್ರೆ ನನಗೆ ಫುಟೇಜ್ ಅಂದ್ರೆ ಕಂಟೆಂಟ್ ಸಿಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ. ಬಟ್ ನನ್ನ ಪ್ರಕಾರ ಅದು ತಪ್ಪು ಅಂತ ಅಂದ್ಬಿಟ್ಟು ಅನಿಸ್ತದೆ. ಪ್ರತಿ ಒಂದರಲ್ಲೂ ಕೂಡ ಇಲ್ಲಿ ಅವ್ರನ್ನ ತೊಡಗಿಸ್ಕೊಂಡ್ರೆ ಮಾತ್ರನೇ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಸಾಧ್ಯ. ಅದರಲ್ಲೂ ಕೂಡ ನೋಡಿ ಕಿಚ್ಚ ಸುದೀಪ್ ಸಾರೆ ಇಡೀ ಮನೆನ ನಾಮಿನೇಷನ್ ಕೂಡ ಇಲ್ಲಿ ಮಾಡಿದ್ದಾರೆ. ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತಂದ್ಬಿಟ್ಟು ಹೇಳಕ್ಕಂತೂ ಇಲ್ಲಿ ಚಾನ್ಸೇ ಇಲ್ಲ. ಅದರಲ್ಲೂ ಕೂಡ ಇಲ್ಲಿ ಯಾವುದೇ ಒಂದು ಟಾಸ್ಕ್ ಕೊಡಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ಅವ್ರು ಯಾವ ರೀತಿ ಪ್ರೂವ್ ಮಾಡ್ಕೊಂತಾರೆ ಅಂತಂದ್ಬಿಟ್ಟು ನೋಡ್ಬೇಕಿದೆ. ಅದರಲ್ಲೂ ಕೂಡ ಇಲ್ಲಿ ರಾಶಿಕ್ ಅವರು ಅವ್ರನ್ನ ಯಾವ ರೀತಿ ಪ್ರೂವ್ ಮಾಡ್ಕೊಂತಾರೆ ಅಂತಂದ್ಬಿಟ್ಟು ನೋಡ್ಬೇಕಿದೆ. ಯಾಕಂತಂದ್ರೆ ಟಾಸ್ಕ್ ಕೊಟ್ಟಾಗ ಮಾತ್ರನೇ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿರೋದು. ಇಲ್ಲ ಅಂತಂದ್ರೆ ಹೋಗ್ತಾರೆ ಗಾರ್ಡನ್ ಅಲ್ಲಿ ಕೂತ್ಕೊಂತಾರೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ಏನೇ ಒಂದು ಜಗಳ ಆಗ್ಲಿ ಅವ್ರ ಪಾರಿಗೂ ಅವ್ರು ಹೊಡೆದಾಡ್ಕೊಳ್ಳಿ, ನಮ್ಮ ಮ್ಯಾಟ್ರ ನಾವು ಮುಂದುವರ್ಸ್ಕೊಳ್ಳೋಣ, ಅಲ್ಲಿ ಐ ಲವ್ ಯು ಹೇಳ್ಬೇಕಾ ಐ ಟು ಲವ್ ಯು ಹೇಳ್ಬೇಕಾ ಅಂತ ಅಂದ್ಬಿಟ್ಟು ಅವರವರೇ ಇಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಇನ್ನಿಲ್ಲಿ ಈ ರೀತಿಯಾದ ಒಂದು ಕಂಟೆಂಟ್ ನೋಡೋಕ್ಕೆ ಯಾರಿಗೆ ಇಷ್ಟ ಇರುತ್ತೆ? ಆಲ್ಮೋಸ್ಟ್ ಆಗಿ ಏನೋ ಒಂದು ನಾರ್ಮಲ್ ಆಗಿ ಕಾಮಿಡಿ ಇರ್ಬೋದು, ಇಲ್ಲ ಅಂತಂದ್ರೆ ಟ್ರಾಜಿಡಿ ಅಂದ್ರೆ ಈ ತರ ಟ್ರಾಜಿಡಿ ಅಲ್ಲ, ಬೇರೆ ತರದ್ ಯಾವ್ದಾದ್ರು ಒಂದು ಆಕ್ಟಿವಿಟಿ ಕೊಟ್ರೆ ನೋಡೋಕ್ಕೂ ಕೂಡ ಇಲ್ಲಿ ಯಾರು ಗೆದ್ರು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆದ್ರೆ ಎಲ್ಲರೂ ಕೂಡ ಇವಾಗ ಏನ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ, ಅದರಲ್ಲೂ ಕೂಡ ಅಡುಗೆ ಮಾಡಿ ಅಂದ್ರೂ ಕೂಡ ಜಗಳ ಆಡ್ತಾರೆ, ಮತ್ತೆ ಇಲ್ಲಿ ವಾಶ್ರೂಮ್ ಕ್ಲೀನ್ ಮಾಡಿ ಅಂದ್ರೂ ಕೂಡ ಇಲ್ಲಿ ಜಗಳ ಆಡ್ತಾರೆ. ಕೆಲಸಗಳನ್ನ ಹೇಳಿದ್ರೇನೆ ಇಲ್ಲಿ ಜಗಳಗಳನ್ನ ಆಡ್ಕೊಂಡು ಸೋಂಬೇರ್ತನ ಮಾಡ್ಕೊಂಡ್ಬಿಡ್ತಾರೆ. ಆಲ್ಮೋಸ್ಟ್ ಅವ್ರು ಇಲ್ಲಿ ಅರ್ಧ ಗಂಟೆ ಸ್ನಾನಕ್ಕೆ ಹೋಗಿದ್ರು, ನಾನಿಲ್ಲಿ ಇಷ್ಟೊತ್ತು
ನಿಂತಿದೆ ಅಂತ ಅಂದ್ಬಿಟ್ಟು ಇದ್ರಲ್ಲಿ ಜಗಳ ಆಡ್ತಾ ಇರ್ತಾರೆ. ಬೇರೆ ಈ ಸೀಸನ್ ನೀವು ನೋಡ್ಬೋದು, ಜಗಳ ಜಗಳ ಜಗಳ. ಒಟ್ಟಿನಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ಬಿಡೋದು, ಬಕೆಟ್ ಅಂತ ಕರೆದ್ಬಿಡೋದು, ಸೌಂಟು ಅಂತ ಕರೆದ್ಬಿಡೋದು, ಇಲ್ಲ ಬೇಳೆ ಬೇಯಿಸ್ಕೊಂತಿದ್ದಾರೆ ಅಂತ ಹೇಳ್ಬಿಡೋದು. ಈ ವಾರ ನಿಜವಾಗ್ಲೂ ಕೂಡ ನಿಜವಾದ ಟಾಸ್ಕ್ ಈ ವಾರ ಕಿಚ್ಚ ಸುದೀಪ್ ಸರ್ ಕೊಟ್ಟಿರೋದು 100% ಕರೆಕ್ಟ್ ಆದ ಟಾಸ್ಕ್. ಬಿಗ್ ಬಾಸ್ ಮನೆಯಲ್ಲಿ ಏನೋ ಒಂದು ಟಾಸ್ಕ್ ಗಳನ್ನ ಆಡದೆ, ಗೇಮ್ಗಳನ್ನ ಇಲ್ಲಿ ಆಡದೆ ಅವ್ರನ್ನ ಅವರು ಯಾವ ರೀತಿ ಪ್ರೂವ್ ಮಾಡ್ಕೊಂತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಬೇಕಿದೆ. ಕೆಲವೊಬ್ರು ಕಂಟೆಸ್ಟೆಂಟ್ ಗಳು ಜಗಳ ಆಡಾದ್ರೂ ಇಲ್ಲಿ ಅವ್ರಿಗೊಂದು ಫೂಟೇಜ್ ಸಿಕ್ಬಿಡುತ್ತೆ. ಯಾಕಂತಂದ್ರೆ ಅಶ್ವಿನಿ ಗೌಡ ಅವ್ರ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇಲ್ಲಿ ಏನನ್ನ ಜಗಳ ನಡೀತಿತ್ತು, ಯಾರನ್ನ ಇಲ್ಲಿ ಮಾತಾಡ್ತಿದ್ರು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಅವ್ರದ್ದು ಮ್ಯಾಟ್ರೇ ಇರಲ್ಲ, ಅಲ್ಲಿ ಅವರೇ ಮಧ್ಯಕ್ಕೆ ಮೂಗ್ ತೂರಿಸ್ಕೊಂಡು ಮಾತಾಡ್ಬಿಡ್ತಾರೆ. ಆದ್ರೆ ಈಗ ರಾಶಿಕ್ ಅವ್ರದ್ದು ಏನ್ ಕತೆ ಆಗುತ್ತೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಸೂರಜ್ ಅವ್ರದ್ದು ಕೂಡ ಇಲ್ಲಿ ಅಷ್ಟೇ, ಆಲ್ಮೋಸ್ಟ್ ಅವ್ರು ಸೇವ್ ಆಗ್ಬೇಕಾದ್ರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಅದಕ್ಕೆ ಇಲ್ಲಿ ಹೇಳಿದ್ದು ಸೂರಜ್ ಸೇಫ್ ಅಂತ ಅಂದ್ಬಿಟ್ಟು, ಅಂದ್ರೆ ಇಲ್ಲಿ ರಾಶಿಕ್ ಅವ್ರದ್ದು. ಅದಕ್ಕೆ ಇಲ್ಲಿ ಅವರು ಕೂಡ ಸ್ವಲ್ಪ ಕಾಮಿಡಿ ಮಾಡ್ಕೊಂಡ್ರೆ ಅದನ್ನ ಹೇಳಿದ್ದಾರೆ. ಆದ್ರೆ ಮುಂದಿನ ದಿವಸಗಳಲ್ಲಿ ಇದು ಅವ್ರದ್ದು ಇದೇ ರೀತಿ ಮುಂದುವರಿತು ಅಂತಂದ್ರೆ ಇಬ್ಬರಲ್ಲಿ ಒಬ್ರು 100% ಬಿಗ್ ಬಾಸ್ ಮನೆಯಿಂದ ಯಾರಾದ್ರೂ ಹೊರಗೆ ಬರ್ತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ನೋಡೋಣ, ಎಲ್ಲರೂ ಕೂಡ ಬೇರೆ ಕಂಟೆಸ್ಟೆಂಟ್ಗಳು ಬೇರೆ ರೀತಿಯಾದ ಒಂದು ಕಂಟೆಂಟ್ ಅಂತೂ ಕೊಡ್ತಾರೆ. ಚಂದ್ರಪ್ರಭು ಅವರು ಇಲ್ಲಿ ಕಾಮಿಡಿ ಮಾಡ್ತಾರೆ, ಗಿಲ್ಲಿ ಅವರು ಕೂಡ ಇಲ್ಲಿ ಕಾಮಿಡಿ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಏನಾದ್ರೂ ಇವರೇ ಒಂದು ಟೀಮ್ ವರ್ಕ್ ಮಾಡ್ಕೊಂಡು ಏನಾದ್ರೂ ಒಂದು ಅವರೇ ಒಂದು ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಯಾವ ತರ ಒಂದು ಕಂಟೆಂಟ್ ನ ರೆಡಿ ಮಾಡ್ಕೊಂತಾರೆ. ಬಟ್ ಇವರಿಬ್ರದ್ದು ಏನ್ ಕತೆ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಿದೆ. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿ ನಿಮ್ಗೆ ಏನ್ ಅನಿಸ್ತು? ಬಾಸ್ ಮನೆಯಲ್ಲಿ ಯಾರು ಟಾಪ್ 1 ಪ್ಲೇಸ್ ಅಲ್ಲಿ ಇವಾಗ ಇದ್ದಾರೆ, ಒಂದು ಕಂಟೆಂಟ್ ಕೊಡೋ ವಿಚಾರ ಇರ್ಬೋದು, ಇಲ್ಲ ಅಂತಂದ್ರೆ ನಗ್ಸೋ ವಿಚಾರ ಇರ್ಬೋದು, ಎಲ್ಲಾ ವಿಚಾರಗಳು ಓವರ್ ಆಲ್ ತಗೊಳ್ಳೋದಾದ್ರೆ ಯಾರು ಟಾಪ್ 1 ಪ್ಲೇಸ್ ಅಲ್ಲಿ ಇದ್ದಾರೆ? ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರಾಗಬಹುದು? ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.